Dear friends, welcome to Gnana Gangotri. Gnana Gangotri ಸಂಸ್ಥೆಯಿಂದ ಮುಂದಿನ PSI ಮತ್ತೆ KPSC ಗ್ರೂಪ್ ಸಿ ತರಗತಿಗಳನ್ನ 11ನೇ ಜೂನ್ 2022ರಿಂದ ಲಾಂಚ್ ಮಾಡ್ತಾ ಇದ್ದೇವೆ. ಈ ತರಗತಿಗಳನ್ನ ನೀವು ಆಫ್ಲೈನ್ ಮುಖೇನ ಅಥವಾ ಲೈವ್ ಆನ್ಲೈನ್ ಕ್ಲಾಸಸ್ ಮುಖೇನ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. So since Gnana Gangotri is completing 14 years, ಈ ಒಂದು 14ನೇ ವರ್ಷದ ವಾರ್ಷಿಕೋತ್ಸವದ ಸಲುವಾಗಿ ದಾಖಲಾಗ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಸ್ಕೌಂಟ್ ಕೂಡ ಕೊಡಲಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಬಹುದಾಗಿರುತ್ತೆ. ಸಪೋಸ್ ಇಫ್ ಯು ಆಲ್ರೆಡಿ ಕಂಪ್ಲೀಟೆಡ್ ಯುವರ್ ಕೋಚಿಂಗ್, ಸೊ ನಿಮ್ಮ ಒಂದು ತಯಾರಿ ಆಲ್ರೆಡಿ ಕಂಪ್ಲೀಟ್ ಆಗಿದ್ರೆ, ಸೊ ಜ್ಞಾನ ಗಂಗೋತ್ರಿ ಸಂಸ್ಥೆಯ ವತಿಯಿಂದ ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಪ್ರತಿ ಭಾನುವಾರ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಸೊ ಈ ಒಂದು ಪರೀಕ್ಷೆಗಳನ್ನ ಅಟೆಂಡ್ ಮಾಡುವುದರ ಮುಖಾಂತರ ನಿಮ್ಮ ಒಂದು ತಯಾರಿಯನ್ನ ನೀವು ಅಸೆಸ್ ಮಾಡ್ಲಿಕ್ಕೆ ಅಥವಾ ಮೌಲ್ಯಮಾಪನ ಮಾಡ್ಲಿಕ್ಕೆ ಸರಿಯಾಗುತ್ತೆ. ಸೊ ಇಷ್ಟು ಮಾಹಿತಿಗಳು, ಈ ಎರಡು ತರಗತಿಗಳು ಅಥವಾ ಈ ಪರೀಕ್ಷೆಗಳ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ನೀವು ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 26 ಮೇ 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 168. And we appreciate Sushi, Veerashaiva, Basama, Lata, Lohit, Nammakudla, Pramod, Harish, Elu Pujari, Govardhan, and others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ಒಂದು ಹೊಸ ಸೂಪರ್ ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಒಂದು ಸೂಪರ್ ಕಂಪ್ಯೂಟರ್ ನ ನಾವು ಪರಂಪೋರುಲ್ ಅಂತ ಕರಿತೀವಿ. ಸೊ ಈ ಒಂದು ಪರಂಪೋರುಲ್ ಅನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿರುಚನಾಪಲ್ಲಿಯಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಈ ಸೂಪರ್ ಕಂಪ್ಯೂಟರ್ ಗಳನ್ನ ಯಾವ ಮಿಷನ್ ಅಡಿಯಲ್ಲಿ ಭಾರತ ಸರ್ಕಾರ ಡೆವಲಪ್ ಮಾಡ್ತಾ ಇದೆ ಅಂದ್ರೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಕರಿತೀವಿ. ಸೊ ಈ ಸೂಪರ್ ಕಂಪ್ಯೂಟರ್ ಗಳನ್ನ ತಯಾರಿ ಮಾಡ್ಲಿಕ್ಕೆ ಒಂದು ಜಂಟಿ ಉಪಕ್ರಮ ಇರುತ್ತೆ. ಆ ಒಂದು ಜಾಯಿಂಟ್ ಇನಿಷಿಯೇಟಿವ್ ಯಾರ ಮಧ್ಯೆ ಇರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಜಾಯಿಂಟ್ ಇನಿಷಿಯೇಟಿವ್ ಅಥವಾ ಜಂಟಿ ಉಪಕ್ರಮದ ಅಡಿಯಲ್ಲಿ ಈ ಸೂಪರ್ ಕಂಪ್ಯೂಟರ್ ಗಳನ್ನ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಈ ಪರಂಪೋರುಲ್ ಅನ್ನ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಈ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ನ ಅಡಿಯಲ್ಲಿ ರೀಸೆಂಟ್ ಆಗಿ 3 ಸೂಪರ್ ಕಂಪ್ಯೂಟರ್ಸ್ ನ 3 ಪ್ರದೇಶಗಳಲ್ಲಿ ಡೆಡಿಕೇಟ್ ಮಾಡಿರ್ತಾರೆ. ಆ 3 ಸೂಪರ್ ಕಂಪ್ಯೂಟರ್ ಗಳ ಹೆಸರೇನು, ಅವುಗಳನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪರಂಪೋರುಲ್ ಅನ್ನ ನಮ್ಮ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಏನಿದೆ ಅದರಲ್ಲಿ ಬರ್ತಕ್ಕಂಥ ಫೇಸ್ 2 ಅಥವಾ ಹಂತ 2ರ ಅಡಿಯಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಾರ್ಡ್ವೇರ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಎಲ್ಲಿ ಅಭಿವೃದ್ಧಿ ಮಾಡಿರ್ತಾರೆ ಅಂದ್ರೆ ಎಲ್ಲವನ್ನು ಬಹುತೇಕ ಭಾರತ ದೇಶದಲ್ಲಿ ಅಥವಾ ಇಂಡಿಜಿನಸ್ಲಿ ಅದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಫ್ಟ್ವೇರ್ ಅನ್ನ ಸಿಡೆಕ್ ವತಿಯಿಂದ ತಯಾರಿ ಮಾಡಲಿರ್ತಾರೆ. ಸೊ ದಿಸ್ ಈಸ್ ಇನ್ ಲೈನ್ ವಿತ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನ ಅನುಗುಣವಾಗಿ ಈ ಸೂಪರ್ ಕಂಪ್ಯೂಟರ್ ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಈ ಒಂದು ಪರಂಪೋರುಲ್ ಅನ್ನ ವಿಶೇಷವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು MOU ಅಥವಾ ತೀರುವಳಿ ಒಪ್ಪಂದ ಕೂಡ ಆಗಿರುತ್ತೆ. ಯಾರ್ಯಾರ ಮಧ್ಯ ಅಂದ್ರೆ NIT ತಿರುಚನಾಪಲ್ಲಿ ಮತ್ತೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಇನ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಥವಾ ಇನ್ ಶಾರ್ಟ್ ನಾವು CDAC ಅಂತ ಏನ್ ಕರಿತೀವಿ. ಸೊ ಇವರಿಬ್ಬರ ಮಧ್ಯೆ ಈ ಸೂಪರ್ ಕಂಪ್ಯೂಟರ್ ನ ಅಭಿವೃದ್ಧಿ ಪಡಿಸಲಿಕ್ಕೆ ತೀರುವಳಿ ಒಪ್ಪಂದಕ್ಕೆ ಸಹಿ ಆಗಿರುತ್ತೆ. ಸೊ ಈ ಒಂದು ಸೂಪರ್ ಕಂಪ್ಯೂಟರ್ ನ ಕೆಪಾಸಿಟಿ ಎಷ್ಟು ಅಂದ್ರೆ 838 ಟೆರಾಫ್ಲಾಪ್ಸ್ ಅಷ್ಟು ಇದರ ಒಂದು ಕೆಪಾಸಿಟಿ ಆಗಿರುತ್ತೆ. ಸೊ ಈ ಸೂಪರ್ ಕಂಪ್ಯೂಟರ್ ನಲ್ಲಿ ಇರತಕ್ಕಂತ ಪ್ರಮುಖ ಅಪ್ಲಿಕೇಶನ್ಸ್ ಯಾವ್ದ್ಯಾವ್ದು ಅಂದ್ರೆ ವೆದರ್ ಅಂಡ್ ಕ್ಲೈಮೇಟ್ ಅಥವಾ ಹವಾಮಾನ ಮತ್ತು ವಾತಾವರಣಕ್ಕೆ ಸಂಬಂಧಪಟ್ಟಂತೆ, ಬಯೋ ಇನ್ಫಾರ್ಮೆಟಿಕ್ಸ್, ಕಂಪ್ಯೂಟೇಷನಲ್ ಕೆಮಿಸ್ಟ್ರಿ ಅಂತ ಕರಿತೀವಿ, ಇನ್ನೊಂದನ್ನ ಮಾಲಿಕ್ಯುಲರ್ ಡೈನಮಿಕ್ಸ್ ಅಂತ ಕರಿತೀವಿ, ಮೆಟೀರಿಯಲ್ ಸೈನ್ಸಸ್ ಅಂತ ಕರಿತೀವಿ, ಮತ್ತೆ ಕಾಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಮಿಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಈ ಅಪ್ಲಿಕೇಶನ್ಸ್ ನ ಯೂಸ್ ಮಾಡಿಕೊಂಡು NIT ತಿರುಚನಾಪಲ್ಲಿಯಲ್ಲಿರ್ತಕ್ಕಂಥ ರಿಸರ್ಚರ್ಸ್ ಇವುಗಳ ಮೇಲೆ ಅನ್ವೇಷಣೆ ಅಥವಾ ಸಂಶೋಧನೆ ಮಾಡ್ಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಇದುವರೆಗೂ ಈ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ನ ಅಡಿಯಲ್ಲಿ ಭಾರತ ದೇಶದಲ್ಲಿ 15 ಸೂಪರ್ ಕಂಪ್ಯೂಟರ್
ಕಂಪ್ಯೂಟರ್ಗಳನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಎಲ್ಲಾ ಸೂಪರ್ ಕಂಪ್ಯೂಟರ್ಗಳ ಒಟ್ಟು ಸಾಮರ್ಥ್ಯ ಬಂದು 24 ಪೆಟಾಫ್ಲಾಪ್ಸ್ ಅಷ್ಟು ಇರುತ್ತೆ, ಪೆಟಾಫ್ಲಾಪ್ಸ್ ಅಷ್ಟು ಇರುತ್ತೆ. ಸೊ ಈ ಒಂದು ಸೂಪರ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿ ಸೂಪರ್ ಕಂಪ್ಯೂಟರ್ಸ್. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ದಿಸ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಒಂದು ಎಕ್ಸರ್ಸೈಸ್ ಅಥವಾ ಅಭ್ಯಾಸದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ಅಭ್ಯಾಸವನ್ನ ಬೋಂಗೋ ಸಾಗರ್ ಅಂತ ಕರಿತೀವಿ. ಸೊ ಇದೊಂದು ನೌಕಾಪಡೆಗೆ ಸಂಬಂಧಪಟ್ಟಂತ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸ ಬಾಂಗ್ಲಾದೇಶ ಮತ್ತು ಭಾರತ ದೇಶಗಳ ನಡುವೆ ನಡೀತಾ ಇರತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಈ ಒಂದು ಅಭ್ಯಾಸ ಎಲ್ಲಿ ಕಮೆನ್ಸ್ ಆಗಿದೆ ಅಂದ್ರೆ ಪೋರ್ಟ್ ಮಂಗ್ಲಾ ಬಾಂಗ್ಲಾದೇಶ್ ಅಥವಾ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಪೋರ್ಟ್ ಮೊಂಗ್ಲಾದಲ್ಲಿ ಈ ಒಂದು ಅಭ್ಯಾಸವನ್ನ ಸ್ಟಾರ್ಟ್ ಮಾಡಲಾಗಿದೆ. ಸೊ ಈ ಬೋಂಗೋ ಸಾಗರ್ ಅಂತಕ್ಕಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೀತಾ ಇರ್ತಕ್ಕಂಥ 3ನೇ ಆವೃತ್ತಿಯ ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸವನ್ನ 2 ಹಂತಗಳಲ್ಲಿ ಮಾಡಲಾಗುತ್ತೆ. ಒಂದನ್ನ ಹಾರ್ಬರ್ ಫೇಸ್ ಅಂತ ಕರಿತೀವಿ ಅಥವಾ ಬಂದರು ಹಂತ ಅಂತ ಕರಿತೀವಿ. ಸೊ ಇನ್ನೊಂದನ್ನ ಸಿ ಫೇಸ್ ಅಥವಾ ಸಮುದ್ರ ಹಂತ ಅಂತ ಕರಿತೀವಿ. ಸೊ ಸಮುದ್ರ ಹಂತವನ್ನ ನಾರ್ದರ್ನ್ ಬೇ ಆಫ್ ಬೆಂಗಾಲ್ ಅಥವಾ ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ನಡೆಸಲಾಗುತ್ತದೆ. ಸೊ ಅದಾದ್ಮೇಲೆ ಈ ಒಂದು ಎಕ್ಸರ್ಸೈಸಸ್ ನ ಅಥವಾ ಈ ಒಂದು ನೌಕಾಪಡೆಯ ಅಭ್ಯಾಸಗಳನ್ನ ಪ್ರಮುಖವಾಗಿ ಏನಕ್ಕೆ ನಡೆಸ್ತಾರೆ ಅಂದ್ರೆ ಒಂದು ರಾಷ್ಟ್ರ ಮತ್ತು ಇನ್ನೊಂದು ರಾಷ್ಟ್ರದ ನಡುವೆ ಇರತಕ್ಕಂತ ಸ್ಕಿಲ್ಸ್ ಅಥವಾ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಅಭ್ಯಾಸಗಳಾಗಿರುತ್ತೆ. ಹಾಗಿದ್ರೆ ಭಾರತ ದೇಶದ ವತಿಯಿಂದ ಈ ಒಂದು ಅಭ್ಯಾಸದಲ್ಲಿ ಅಥವಾ ಬೋಂಗೋ ಸಾಗರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ನೇವಲ್ ಶಿಪ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೊ 2 ನೇವಲ್ ಶಿಪ್ಸ್ ಭಾರತ ದೇಶದಿಂದ ಮತ್ತು 2 ನೇವಲ್ ಶಿಪ್ಸ್ ಬಾಂಗ್ಲಾದೇಶದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಸೊ ಇಂಡಿಯಾದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಇಂಡಿಯನ್ ನೇವಲ್ ಶಿಪ್ ನ ನಾವು ಕೋರಾ ಮತ್ತೆ ಸುಮೇಧಾ ಅಂತ ಕರಿತೀವಿ. ಸೊ ಕೋರಾ ಅನ್ನೋದು ಇಂಡಿಜಿನಿಯಸ್ಲಿ ಬಿಲ್ಟ್ ಗೈಡೆಡ್ ಮಿಸೈಲ್ ಕಾರ್ಬೆಟ್ ಆಗಿರುತ್ತೆ, ಅಂದ್ರೆ ಸ್ವದೇಶಿ ನಿರ್ಮಿತ ಗೈಡೆಡ್ ಮಿಸೈಲ್ ಕಾರ್ಬೆಟ್ ಆಗಿರುತ್ತೆ. ಸುಮೇಧಾ ಅಂತಕ್ಕಂಥದ್ದು ಆಫ್ ಶೋರ್ ಪ್ಯಾಟ್ರೋಲ್ ವೆಸಲ್ ಅಥವಾ ಕಡಲಾಚೆಯ ಗಸ್ತು ನೌಕೆ ಆಗಿರುತ್ತೆ. ಸೊ ಇದೇ ರೀತಿ ಬಾಂಗ್ಲಾದೇಶದಿಂದ ಕೂಡ 2 ನೇವಲ್ ಶಿಪ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಅವುಗಳನ್ನ ನಾವು BNS ಅಂತ ಕರಿತೀವಿ, ಅಂದ್ರೆ ಬಾಂಗ್ಲಾದೇಶ್ ನೇವಲ್ ಶಿಪ್ಸ್ ಅಂತ ಕರಿತೀವಿ. ಸೊ ಅವೆರಡು ಯಾವ್ದ್ಯಾವ್ದು ಅಂದ್ರೆ ಅಬು ಉಬೈದಾ ಮತ್ತೆ ಆಲಿ ಹೈದರ್ ಅಂತಕ್ಕಂಥ 2 ನೇವಲ್ ಶಿಪ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಸೊ 2 ಕೂಡ ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್ ಆಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ WHO ಚೀಫ್ ಅಥವಾ WHO ಮುಖ್ಯಸ್ಥ ಇಷ್ಟು ದಿನ ಯಾರಿದ್ರು ಟೆಡ್ರೋಸ್ ಅನ್ನೋರು WHO ನ ಮುಖ್ಯಸ್ಥರಾಗಿದ್ರು. ಈ ಟೆಡ್ರೋಸ್ ಅಂತಕ್ಕಂಥ ವ್ಯಕ್ತಿಯನ್ನ ಮುಂದಿನ 5 ವರ್ಷಗಳಿಗೆ WHO ದ ಮುಖ್ಯಸ್ಥ ಅಥವಾ ಮಹಾ ನಿರ್ದೇಶಕರಾಗಿ ಮರು ಆಯ್ಕೆ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರ ಸಂಪೂರ್ಣ ಹೆಸರನ್ನ ನಾವು ಟೆಡ್ರೋಸ್ ಅದಾನೋಮ್ ಗೆಬ್ರಿಯಾಸಿಸ್ ಅಂತ ಕರಿತೀವಿ. ಸೊ ಇವರನ್ನ UN ಹೆಲ್ತ್ ಏಜೆನ್ಸಿ ಮತ್ತೆ ಮೆಂಬರ್ ಕಂಟ್ರೀಸ್ ಯಾರ್ಯಾರು ಇರ್ತಾರೆ ಸೊ ಇವ್ರನ್ನ 2ನೇ ಬಾರಿಗೆ ಅಂದ್ರೆ ಮುಂದಿನ 5 ವರ್ಷಗಳಿಗೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಅಥವಾ ಮಹಾ ನಿರ್ದೇಶಕರಾಗಿ ಮರು ಆಯ್ಕೆ ಮಾಡಿರ್ತಾರೆ. ಸೊ ಇವ್ರನ್ನ WHO ಡೈರೆಕ್ಟರ್ ಜನರಲ್ ಅಥವಾ ಮಹಾ ನಿರ್ದೇಶಕ ಅಂತ ಕರಿತೀವಿ. ಸೊ ಈ ಟೆಡ್ರೋಸ್ ಅಂತಕ್ಕಂಥವ್ರು ಯಾವ ದೇಶಕ್ಕೆ ಸೇರಿದವರು ಅಂದ್ರೆ ಇಥಿಯೋಪಿಯಾ ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥವ್ರಾಗಿರ್ತಾರೆ. ಸೊ ಇವರೊಬ್ರು ಮಿನಿಸ್ಟರ್ ಆಗಿರ್ತಾರೆ ಮುಂಚೆ. ಸೊ ಅದಾದ್ಮೇಲೆ ಇವರು COVID-19 ಸಮಯದಲ್ಲಿ ಪ್ರಮುಖವಾಗಿ ಈ ಪ್ರಪಂಚದಾದ್ಯಂತ ಏನೇನ್ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಆ ಒಂದು ಸಮಯದಲ್ಲಿ ಇವರ ಒಂದು ಮ್ಯಾನೇಜ್ಮೆಂಟ್ ಮತ್ತೆ ಗ್ಲೋಬಲ್ ರೆಸ್ಪಾನ್ಸ್ ಅಥವಾ ಈ ಒಂದು ಸಂಸ್ಥೆಯಿಂದ ನಿರ್ದೇಶಗಳನ್ನ ನೀಡ್ತಕ್ಕಂಥವರ ಸಲುವಾಗಿ ಇವರು ಪ್ರಮುಖವಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈಸ್ ದಿ ಫಸ್ಟ್ ಆಫ್ರಿಕನ್ ಟು ಲೀಡ್ ದಿ ಏಜೆನ್ಸಿ, ಅಂದ್ರೆ ಈ ಒಂದು ವಿಶ್ವಸಂಸ್ಥೆ ಅಥವಾ ಈ ಏಜೆನ್ಸಿಯನ್ನ ಮುನ್ನಡೆಸ್ತಾ ಇರತಕ್ಕಂತ ಮೊದಲ ಆಫ್ರಿಕನ್ ಪ್ರಜೆ ಆಗಿರ್ತಾರೆ. ಅಂಡ್ ಓನ್ಲಿ ಡೈರೆಕ್ಟರ್ ಜನರಲ್ ನಾಟ್ ಕ್ವಾಲಿಫೈಡ್ ಆಸ್ ಮೆಡಿಸಿನಲ್ ಡಾಕ್ಟರ್, ಅಂದ್ರೆ ವೈದ್ಯಕೀಯ ಅಥವಾ ಡಾಕ್ಟರ್ ಅಂತಕ್ಕಂಥ ವಿದ್ಯಾರ್ಹತೆ ಇಲ್ಲದೆ ಇರತಕ್ಕಂತ ಏಕೈಕ ವ್ಯಕ್ತಿ ಮಹಾ ನಿರ್ದೇಶಕರಾಗಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಅಥವಾ ಇವರೇ ಮೊದಲ ಬಾರಿಗೆ ಆಗಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಯಾರ್ಯಾರು ಈ ಒಂದು ಡೈರೆಕ್ಟರ್ ಜನರಲ್ ಆಗಿರ್ತಾರೆ ಅವರು ಕಂಪಲ್ಸರಿ ಡಾಕ್ಟರ್ ಅನ್ನೋ ಒಂದು ಕ್ವಾಲಿಫಿಕೇಶನ್ ನ ಹೊಂದಿರ್ತಾರೆ. ಹಾಗಿದ್ರೆ WHO ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದು ನಮ್ಮ ಒಂದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಆಗಿರುತ್ತೆ ಅಥವಾ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಅಟೈನ್ ಹೈಯೆಸ್ಟ್ ಪಾಸಿಬಲ್ ಲೆವೆಲ್ ಆಫ್ ಹೆಲ್ತ್ ಟು ಆಲ್ ಪೀಪಲ್, ಅಂದ್ರೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲ ಜನರಿಗೆ
ಸಾಧ್ಯವಾದಷ್ಟು ಉನ್ನತ ಮಟ್ಟದ ಆರೋಗ್ಯವನ್ನ ನೀಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನಾವು ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರತಕ್ಕಂಥ ವರ್ಷ 7ನೇ ಏಪ್ರಿಲ್ 1948 ಅಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಸೊ ಇದರ ಮೊದಲ ಸಭೆ ಅದನ್ನ ನಾವು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಕರಿತೀವಿ. ಸೊ ಅದು ಕೂಡ 1948ನೇ ಇಸ್ವಿಯಲ್ಲಿ ಜುಲೈ ತಿಂಗಳಲ್ಲಿ ನಡೆದಿರುತ್ತೆ. ಸೊ ಈ ಒಂದು WHO ಲೋಗೋ ಅಥವಾ ಲಾಂಛನವನ್ನ ನಾವು ರಾಡ್ ಆಫ್ ಆಸ್ಕ್ಲಿಪಿಯಸ್ ಅಂತ ಕರಿತೀವಿ. ಅಂದ್ರೆ ಒಂದು ಸ್ನೇಕ್ ಇರುತ್ತೆ, ಸೊ ಅದು ಒಂದು ರಾಡ್ ಅಥವಾ ಕಂಬಕ್ಕೆ ಸುತ್ತಕೊಂಡಿರುತ್ತೆ. ಸೊ ಇದನ್ನ ನಾವು ಸಿಂಬಲ್ ಆಫ್ ಹೀಲಿಂಗ್ ಅಂತ ಕರಿತೀವಿ. ಸೊ ಪ್ರಸ್ತುತವಾಗಿ ಟೆಡ್ರೋಸ್ ಅನ್ನೋರನ್ನ ಮುಂದಿನ 5 ವರ್ಷಗಳಿಗೆ WHO ಡೈರೆಕ್ಟರ್ ಜನರಲ್ ಆಗಿ ಮರು ನಾಮಕರಣ ಅಥವಾ ಮರು ಆಯ್ಕೆ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 4th ಆರ್ಟಿಕಲ್. ಇಲ್ಲಿ ರಿನ್ಯೂ ಪವರ್ ಅಂತಕ್ಕಂತ ಒಂದು ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯದೊಂದಿಗೆ ಈ ಒಂದು ರಿನ್ಯೂಬಲ್ ಎನರ್ಜಿ ಏನಿದೆ ಈ ಒಂದು ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಅಂದ್ರೆ ಮುಂದಿನ 7 ವರ್ಷಗಳಲ್ಲಿ 50,000 ಕೋಟಿಗಳನ್ನ ಹೂಡಿಕೆ ಮಾಡ್ಲಿಕ್ಕೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಅಗ್ರಿಮೆಂಟ್ ಎಲ್ಲಾಗಿರುತ್ತೆ ಅಂದ್ರೆ, ಸೊ ಇತ್ತೀಚೆಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಸಮಿಟ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆಯ ಒಂದು ಶೃಂಗಸಭೆ ನಡೀತಾ ಇದೆ. ಈ ಒಂದು ಶೃಂಗಸಭೆ ಸ್ವಿಟ್ಜರ್ಲ್ಯಾಂಡ್ ನ ದಾವೋಸ್ ನಲ್ಲಿ ನಡೀತಾ ಇದೆ. ಈ ಒಂದು ಶೃಂಗಸಭೆಯಲ್ಲಿ ಕರ್ನಾಟಕ ಮತ್ತು ಈ ರಿನ್ಯೂ ಅಂತಕ್ಕಂಥ ಒಂದು ಕಂಪನಿ ಮಧ್ಯೆ ಒಂದು ಒಪ್ಪಂದ ಬಂದಿರುತ್ತೆ. ಆ ಒಂದು ಒಪ್ಪಂದ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಂದ್ರೆ ನವೀಕರಿಸಬಹುದಾದ ಇಂಧನ ವಲಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ನವೀಕರಿಸಬಹುದಾದ ಇಂಧನ ವಲಯಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರಮುಖವಾಗಿ ಯಾವ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರೀನ್ ಹೈಡ್ರೋಜನ್ ಯೂನಿಟ್ಸ್ ಅಥವಾ ಹಸಿರು ಇಂಧನ ಘಟಕಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ, ಬ್ಯಾಟರಿ ಸ್ಟೋರೇಜ್ ಅಥವಾ ಸಂಗ್ರಹಣೆ ಮಾಡ್ಲಿಕ್ಕೆ, ಮತ್ತೆ ಬೇರೆ ಬೇರೆ ಒಂದು ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಘಟಕಗಳಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಸೊ ಈ ರಿನ್ಯೂ ಪವರ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು 2011ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ದಿಸ್ ಇಸ್ ಇಂಡಿಯಾಸ್ ಲೀಡಿಂಗ್ ರಿನ್ಯೂಬಲ್ ಎನರ್ಜಿ ಕಂಪನಿ. ಅಂದ್ರೆ ಭಾರತದ ಪ್ರಮುಖ ನವೀಕರಿಸಬಹುದಾದ ಇಂಧನ ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಪ್ರೊಡ್ಯೂಸ್ ಅಂದ್ರೆ ಈ ಒಂದು ಒಪ್ಪಂದದ ಮುಖಾಂತರ 30,000 ಉದ್ಯೋಗಗಳು ಸೃಷ್ಟಿಯಾಗ್ತಕ್ಕಂಥ ಒಂದು ನಿರೀಕ್ಷೆ ಕೂಡ ಇರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 5th ಆರ್ಟಿಕಲ್. ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಪ್ಲಿಕೇಶನ್ ರೀಲಾಂಚ್ಡ್. ಅಂದ್ರೆ ಈ ಒಂದು ಆಯುಷ್ಮಾನ್ ಭಾರತ್ ಅನ್ನೋ ಒಂದು ಉಪಕ್ರಮ ಏನಿದೆ, ಸೊ ಅದರಲ್ಲಿರ್ತಕ್ಕಂಥ ಡೇಟಾ ಬೇಸ್ ಅಥವಾ ಅದರಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ಡೇಟಾ ಬೇಸ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಮುಂಚೆ ಒಂದು ಅಪ್ಲಿಕೇಶನ್ ಇತ್ತು. ಬಟ್ ಆ ಅಪ್ಲಿಕೇಶನ್ ನ ಕಾರಣಾಂತರಗಳಿಂದ ಅದು ದಟ್ ವಾಸ್ ನಾಟ್ ಇನ್ ಕಂಟಿನ್ಯೂಯೇಷನ್. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಅಪ್ಲಿಕೇಶನ್ ಅನ್ನ ಮರು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂಡರ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ ಒಂದು ಉಪಕ್ರಮ ಏನಿದೆ ಅಂದ್ರೆ ನಮ್ಮ ದೇಶದ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ, ಇದನ್ನ ನಾವು NHA ಅಂತ ಕರಿತೀವಿ. ಸೊ ಇದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ನ ಫ್ಲಾಗ್ಶಿಪ್ ಯೋಜನೆ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ರೀಲಾಂಚ್ ಮಾಡ್ತಾ ಇದೆ. ಸೊ ಇದನ್ನ ನಾವು ರಿವ್ಯಾಂಪ್ಡ್ ಅಥವಾ ಪರಿಷ್ಕೃತ ಅಂತ ಕರಿತೀವಿ. ಅಂದ್ರೆ ಮುಂಚೆ ಏನ್ ಆಪ್ ಇತ್ತು ಅದನ್ನ ರಿವ್ಯಾಂಪ್ ಮಾಡಿರ್ತಾರೆ, ಪರಿಷ್ಕೃತ ಮಾಡಿ ಮತ್ತೆ ರೀಲಾಂಚ್ ಮಾಡ್ಲಿಕ್ಕೆ ಘೋಷಣೆ ಮಾಡಿರ್ತಾರೆ. ಸೊ ಮುಂಚೆ ಇರ್ತಕ್ಕಂಥ ಆಪ್ ಅಥವಾ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಪ್ಲಿಕೇಶನ್ ಇದನ್ನ ಮುಂಚೆ ನಾವೇನಂತ ಕರಿತಾ ಇದ್ವಿ ಅಂದ್ರೆ NDHM ಹೆಲ್ತ್ ರೆಕಾರ್ಡ್ ಅಪ್ಲಿಕೇಶನ್ ಅಂತ ಕರಿತಾ ಇದ್ವಿ. NDHM ಅಂದ್ರೆ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಪ್ಲಿಕೇಶನ್ ಅಂತ ಕರಿತಾ ಇದ್ವಿ. ಸೊ ಇದನ್ನ ಇವಾಗ ಮರು ನಾಮಕರಣ ಮಾಡಿ, ಸೊ ಇದನ್ನ ಮತ್ತೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಪ್ಲಿಕೇಶನ್ ಅಂತ ಮರು ನಾಮಕರಣ ಮಾಡಿ ರೀಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇದನ್ನ ನಾವು ಅಪ್ಡೇಟೆಡ್ ವರ್ಷನ್ ಅಂತ ಕರಿತೀವಿ. ಸೊ ದಿಸ್ ವಿಲ್ ಎನೇಬಲ್ ಇಂಡಿವಿಜುವಲ್ಸ್ ಟು ಆಕ್ಸೆಸ್ ದೇರ್ ಹೆಲ್ತ್ ರೆಕಾರ್ಡ್ಸ್ ಎನಿ ಟೈಮ್ ಎನಿವೇರ್. ಅಂದ್ರೆ ಈ ಒಂದು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಯಾವುದೇ ಸಮಯದಲ್ಲಿ ಅಥವಾ ಯಾವುದೇ ಪ್ರದೇಶದಲ್ಲಿ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೇನಿರುತ್ತೆ ಸೊ ಅದನ್ನ ಅವರು ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಫಿಸಿಕಲ್ ಕಾಪೀಸ್ ನ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ಅವರು ಟ್ರೀಟ್ಮೆಂಟ್ ಆಗಿರ್ಬೋದು, ಡಯಾಗ್ನೋಸಿಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರು ಆಕ್ಸೆಸ್ ಮಾಡ್ಲಿಕ್ಕೆ ಇದೊಂದು ಉಪಯೋಗ ಆಗ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಅದಾದ್ಮೇಲೆ it allows self uploading of physical health records in the ABDM compliant ಹೆಲ್ತ್ ಲಾಕರ್ಸ್. ಅಂದ್ರೆ ಇದರಲ್ಲಿ ಈ ಒಂದು ಅಪ್ಲಿಕೇಶನ್ ಅಂದ್ರೆ ABDM ಅಪ್ಲಿಕೇಶನ್ ಏನಿದೆ, ಸೊ ಈ ಒಂದು ನೆಟ್ವರ್ಕ್ ಅನ್ನ ಉಪಯೋಗಿಸಿಕೊಂಡು
ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕವಾಗಿ ತಮ್ಮ ಒಂದು ರೆಕಾರ್ಡ್ಸ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಅಲಾಂಗ್ ವಿತ್ ಶೇರಿಂಗ್ ಡಿಜಿಟಲ್ ಹೆಲ್ತ್ ರೆಕಾರ್ಡ್ಸ್ ಅಂದ್ರೆ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ ದಾಖಲೆಗಳನ್ನು ಕೂಡ ಶೇರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಡಯಾಗ್ನೋಸ್ಟಿಕ್ ರಿಪೋರ್ಟ್ಸ್ ಆಗಿರ್ಬೋದು, ಪ್ರಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಮತ್ತೆ ಕೋವಿನ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ನ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲಭ್ಯಗೊಳಿಸಲಿಕ್ಕೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಇವರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಹೆಲ್ತ್ ರೆಕಾರ್ಡ್ಸ್ ಏನಿರುತ್ತೆ ಅವರ ಒಂದು ಪರ್ಮಿಷನ್ ಅಥವಾ ಕನ್ಸೆಂಟ್ ನ ತೆಗೆದುಕೊಂಡು ಅದನ್ನ ಶೇರ್ ಮಾಡ್ಲಿಕ್ಕೂ ಕೂಡ ಅಂದ್ರೆ ಬೇರೆ ವೈದ್ಯರ ಬಳಿ ಅವರು ಹೋದಾಗ ಆ ಒಂದು ವ್ಯಕ್ತಿಯ ಕನ್ಸೆಂಟ್ ಅಥವಾ ಪರ್ಮಿಷನ್ ನ ತೆಗೆದುಕೊಂಡು ಅವರ ಒಂದು ಆರೋಗ್ಯ ದಾಖಲಾತಿಗಳೇನಿರ್ತವೆ ಸೊ ಅದನ್ನ ಮುಂದಿನ ವೈದ್ಯರಿಗೆ ಶೇರ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ದಿಸ್ ಇಸ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ವಿತ್ ದಿಸ್ ಲೆಟ್ಸ್ ಗೆಟ್ ಟು ದಿ 6th ಆರ್ಟಿಕಲ್. ಇಲ್ಲಿ 60% ಆಫ್ ಇ ವೇಸ್ಟ್ ರೀಸೈಕ್ಲಿಂಗ್ ಲೈಕ್ಲಿ ಬೈ 2023 ಅಂದ್ರೆ 2023 ವೇಳೆಗೆ 60% ಈ ತ್ಯಾಜ್ಯವನ್ನ ಮರುಬಳಕೆ ಮಾಡ್ತಕ್ಕಂತ ಒಂದು ಸಾಧ್ಯತೆ ಇದೆ. ಎಲೆಕ್ಟ್ರಾನಿಕ್ ವೇಸ್ಟ್ ಅಂದ್ರೆ ಏನು? ನಾವು ಬಳಸ್ತಕ್ಕಂತ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಬ್ಯಾಟ್ರೀಸ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಸೊ ಅದು ಯೂಸ್ ಮಾಡದೇ ಇದ್ದಾಗ ಅದನ್ನ ನಾವು ಬಿಸಾಕ್ತಿವಿ. ಸೊ ಅದನ್ನ ನಾವು ಇ ವೇಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಇ ವೇಸ್ಟ್ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಒನ್ ಆಫ್ ದಿ ಮೇಜರ್ ಪೊಲ್ಯೂಟೆಂಟ್ ಆಗಿರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇವಾಗ ಈ ವೇಸ್ಟ್ ಏನಾಗುತ್ತೆ ಅದನ್ನ 60% ಅಷ್ಟಾದ್ರೂ ರೀಸೈಕಲ್ ಮಾಡಬೇಕು. ಯಾವ ವರ್ಷದ ಒಳಗೆ? 2023 ಒಳಗೆ ಅಂತ ಇವಾಗ ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾರು ಈ ಒಂದು ರೀಸೈಕ್ಲಿಂಗ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಪಡೆದುಕೊಳ್ಬೇಕಂದ್ರೆ ಕನ್ಸ್ಯೂಮರ್ ಗೂಡ್ಸ್ ಕಂಪನೀಸ್ ಅಂಡ್ ಮೇಕರ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ಗೂಡ್ಸ್. ಅಂದ್ರೆ ಈ ಒಂದು ಗೂಡ್ಸ್ ನ ಯಾರು ತಯಾರಿ ಮಾಡ್ತಾರೆ ಅಥವಾ ಸರಕು ಕಂಪನಿಗಳು ಅಥವಾ ಎಲೆಕ್ಟ್ರಾನಿಕ್ ಸರಕುಗಳ ತಯಾರಿಕರು ಯಾರಿದ್ದಾರೆ ಸೊ ಇವರೆಲ್ಲ ಕಂಪಲ್ಸರಿ 2023 ವೇಳೆಗೆ ಅವ್ರೇನು ಪ್ರೊಡ್ಯೂಸ್ ಮಾಡಿರ್ತಾರೆ ಅದರ 60% ಅನ್ನ 2023 ವೇಳೆಗೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಅದನ್ನ ಸಂಗ್ರಹ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಕೂಡ ಅವ್ರದೇ, ಮತ್ತೆ ರೀಸೈಕಲ್ ಮರುಬಳಕೆ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಅವ್ರದೇ ಆಗಿರುತ್ತೆ. ಸೊ ಪ್ರಸ್ತುತವಾಗಿ 2023 ಈ ಒಂದು ರೀಸೈಕ್ಲಿಂಗ್ ಮಾಡ್ತಕ್ಕಂಥ ಒಂದು ಪರ್ಸೆಂಟೇಜ್ ಅನ್ನ 60% ಫಿಕ್ಸ್ ಮಾಡಿರುತ್ತೆ. ಸೊ ಬಟ್ 24 ಮತ್ತೆ 25 ಅಂದ್ರೆ 2024 ಈ ಪರ್ಸೆಂಟೇಜ್ ಅನ್ನ 70% ಇನ್ಕ್ರೀಸ್ ಮಾಡ್ತಾರೆ. ಸೊ 2025 ಈ ಒಂದು ಪ್ರತಿಶತವನ್ನ 80% ಇನ್ಕ್ರೀಸ್ ಮಾಡ್ಲಿಕ್ಕೆ ಗುರಿಗಳನ್ನ ಹೊಂದಿರ್ತಾರೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ರೂಲ್ಸ್ ನ ಫಾರ್ಮುಲೇಟ್ ಮಾಡ್ತಾರೆ. ಸೊ ಅಲಾಂಗ್ ವಿತ್ ಕಾರ್ಬನ್ ಕ್ರೆಡಿಟ್. ಸೊ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು ಅನ್ನೋದನ್ನ ನಾವು ನಿನ್ನೆ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು ಅನ್ನೋದನ್ನ ನೀವು ನಿನ್ನೆಯ ಫಸ್ಟ್ ಆರ್ಟಿಕಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರೀಸೈಕ್ಲಿಂಗ್ ಅಲ್ಲಿ ಕಾರ್ಬನ್ ಕ್ರೆಡಿಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಪ್ರಸ್ತುತವಾಗಿ there are former set of rules for electronic waste management. These were first announced in 2016 and amended them in 2018. ಅಂದ್ರೆ ಈ ಒಂದು ಎಲೆಕ್ಟ್ರಾನಿಕ್ ತ್ಯಾಜ್ಯ ವಸ್ತುಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಿಯಮಗಳನ್ನ 2016 ಘೋಷಣೆ ಮಾಡ್ತಾರೆ. ಸೊ ಇದರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮೊಟ್ಟ ಮೊದಲ ಬಾರಿಗೆ 2018 ಮಾಡಿರ್ತಾರೆ. ಸೊ ಲೇಟೆಸ್ಟ್ ರೂಲ್ಸ್ ಇವಾಗ ಏನ್ ಮಾಡಿದ್ದಾರೆ, ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಕಮ್ ಇನ್ ಟು ಎಫೆಕ್ಟ್ ಬೈ ಆಗಸ್ಟ್. ಸೊ ಇವಾಗ ಮಾಡಿರ್ತಕ್ಕಂತ ನಿಯಮಗಳೇನಿದಾವೆ ಇವು ಆಗಸ್ಟ್ ನಿಂದ ಜಾರಿಗೆ ಬರ್ತಕ್ಕಂತ ಎಲ್ಲ ನಿರೀಕ್ಷೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂತ ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂತ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎನಿ ಪೊಲ್ಯೂಷನ್ ರಿಲೇಟೆಡ್ ಎಸ್ಸೆ ಬಂದಾಗ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಬರೀಬಹುದಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಅ ರಿಪೋರ್ಟ್, ಆ ರಿಪೋರ್ಟ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಇ ವೇಸ್ಟ್ ಮಾನಿಟರ್ 2017 ಅಂತ ಕರಿತೀವಿ. ಸೊ ಇವರ ಪ್ರಕಾರ ಇಂಡಿಯಾ ಜನರೇಟ್ಸ್ ಅಬೌಟ್ 2 million tons ಆಫ್ ಇ ವೇಸ್ಟ್ ಆನ್ಯುಯಲಿ. ಪ್ರತಿ ವರ್ಷ ಭಾರತ ದೇಶದಲ್ಲಿ 2 million tons ಅಷ್ಟು ಈ ತ್ಯಾಜ್ಯವನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಪ್ರಪಂಚದಾದ್ಯಂತ ನಾವು ಈ ವೇಸ್ಟ್ ಅನ್ನ ಜನರೇಟ್ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ 5th ಪೊಸಿಷನ್ ಅಥವಾ 5ನೇ ಸ್ಥಾನದಲ್ಲಿ ನಾವಿರ್ತೀವಿ. ಹಾಗಿದ್ರೆ ನಮ್ಗಿಂತ ಮುಂಚೆ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ USA ಫಸ್ಟ್ನೇ ಪ್ಲೇಸ್ ಅಲ್ಲಿ ಇದೆ, ಚೈನಾ ಸೆಕೆಂಡ್, ಜಪಾನ್ ಥರ್ಡ್, ಮತ್ತೆ ಜರ್ಮನಿ 4ನೇ ಸ್ಥಾನದಲ್ಲಿರುತ್ತೆ. ಸೊ ಭಾರತ ದೇಶ ಈ ತ್ಯಾಜ್ಯ ಉತ್ಪಾದನದಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಭಾರತ ದೇಶದಲ್ಲಿ ಇದುವರೆಗೂ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗಾಗ್ತಾ ಇದೆ ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಥವಾ
ಅದನ್ನ ನಾವು ಅನೌಪಚಾರಿಕ ವಲಯ ಅಂತ ಏನ್ ಕರಿತೀವಿ, ಸೊ ಅವರಿಂದ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ನಿಮ್ಮ ಒಂದು ಏರಿಯಾಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ನ ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವರು ಇನ್ಫಾರ್ಮಲ್ ಸೆಕ್ಟರ್, ಅವ್ರಿಗೆ ಒಂದು ಯಾವುದೇ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದು ಕೂಡ ಇರೋದಿಲ್ಲ. ಮತ್ತೆ ಅವರು ಒಂದು ರೀಸೈಕಲ್ ಮಾಡ್ತಕ್ಕಂತ ಒಂದು ಪದ್ಧತಿ ಹಜಾರ್ಡಸ್ ಅಥವಾ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಅದನ್ನ ಮರುಬಳಕೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ಸೋ ಮಚ್ ಆಫ್ ನಾಲೆಜ್ ಅಬೌಟ್ ರೀಸೈಕ್ಲಿಂಗ್ ಆಫ್ ದೀಸ್ ಇ ವೇಸ್ಟ್. ಸೊ ಅದರಿಂದ ಅವರ ಒಂದು ಪದ್ಧತಿಯನ್ನ ನಾವು ಹಜಾರ್ಡಸ್ ಅಥವಾ ಅಪಾಯಕಾರಿ ಅಂತ ಕರಿತೀವಿ. ಸೊ ಈ ಒಂದು ಕಾರಣದಿಂದ ಈ ಇನ್ಫಾರ್ಮಲ್ ಸೆಕ್ಟರ್ ಏನಿದೆ, ಸೊ ಅದನ್ನ ಫಾರ್ಮಲ್ ಸೆಕ್ಟರ್ ಅಥವಾ ಔಪಚಾರಿಕ ವಲಯವಾಗಿ ಮಾಡ್ತಕ್ಕಂತ ಉದ್ದೇಶದಿಂದ ಇವಾಗ ಈ ರೂಲ್ಸ್ ಅನ್ನ ಸರ್ಕಾರದ ವತಿಯಿಂದ ಮಾಡಲಾಗ್ತಾ ಇದೆ. ಸೊ ದಿಸ್ ಇಸ್ ವೆರಿ ಗುಡ್ ಇನಿಷಿಯೇಟಿವ್ ವಿತ್ ರೆಸ್ಪೆಕ್ಟ್ ಟು ರೀಸೈಕ್ಲಿಂಗ್ ಆಫ್ ಇ ವೇಸ್ಟ್ ಇನ್ ಇಂಡಿಯಾ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 2021 ರಿಪೋರ್ಟ್ ಬಂದಿರುತ್ತೆ. ಅಂದ್ರೆ ರಾಷ್ಟ್ರೀಯ ಸಾಧನೆ ಸಮೀಕ್ಷೆ, ಅಂದ್ರೆ ಇದು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ 2021ನೇ ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ವರದಿಯನ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರಿಲೀಸ್ ಮಾಡೋರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ರಿಲೀಸ್ಡ್ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 2021. ಅಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಮ್ಮ ಶಿಕ್ಷಣ ಸಚಿವಾಲಯದಲ್ಲಿ ಅಡಿಯಲ್ಲಿ ಬರ್ತಕ್ಕಂತ ಈ ಒಂದು ಇಲಾಖೆ ಏನಿದೆ, ರಾಷ್ಟ್ರೀಯ ಸಾಧನೆ ಸಮೀಕ್ಷೆ 2021 ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರುತ್ತೆ. ಸೊ ಈ ಒಂದು ವರದಿಯ ಪ್ರಮುಖ ಉದ್ದೇಶ ಏನಂದ್ರೆ, ದಿಸ್ ಈಸ್ ಗೋಯಿಂಗ್ ಟು ಅಸೆಸ್ ದಿ ಹೆಲ್ತ್ ಆಫ್ ಸ್ಕೂಲ್ ಎಜುಕೇಶನ್ ಸಿಸ್ಟಮ್. ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯ ಆರೋಗ್ಯ ಸ್ಥಿತಿಯನ್ನ ಇದು ಚೆಕ್ ಮಾಡ್ತಕ್ಕಂಥ ಒಂದು ಸರ್ವೆ ಆಗಿರುತ್ತೆ. ಸೊ ಈ ಒಂದು ಸರ್ವೆಯಲ್ಲಿ ಅವರು ಪ್ರಮುಖವಾಗಿ ಯಾವ ತರಗತಿಗಳಲ್ಲಿ ಲರ್ನಿಂಗ್ ಕಾಂಪಿಟೆನ್ಸಿ ಅಥವಾ ಕಲಿಕೆಯ ಒಂದು ಮೌಲ್ಯಮಾಪನವನ್ನ ಮಾಡ್ತಾರೆ ಅಂದ್ರೆ ಕ್ಲಾಸ್ 3, ಕ್ಲಾಸ್ 5, ಕ್ಲಾಸ್ 8 ಮತ್ತೆ ಕ್ಲಾಸ್ 10 ಅಲ್ಲಿ ಮಾಡ್ತಾರೆ. ಅಂದ್ರೆ 3ನೇ ತರಗತಿ, 5ನೇ ತರಗತಿ, 8ನೇ ತರಗತಿ ಮತ್ತು 10ನೇ ತರಗತಿಗಳಲ್ಲಿ ಈ ಒಂದು ಕಲಿಕೆಯ ಸಾಮರ್ಥ್ಯಗಳನ್ನ ಮೌಲ್ಯಮಾಪನ ಮಾಡ್ತಾರೆ. ಸೊ this reflects the overall assessment of the school education system. ಸೊ ಬರೀ ಈ ತರಗತಿಗಳಲ್ಲಿ ಮಾಡಿದ್ರು ಕೂಡ ನಮ್ಮ ಒಂದು ಶಾಲಾ ಶಿಕ್ಷಣ ವ್ಯವಸ್ಥೆಯ ಒಟ್ಟಾರೆ ಮೌಲ್ಯಮಾಪನ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಇದಕ್ಕಿಂತ ಮುಂಚೆ ಈ ರೀತಿಯ ಮೌಲ್ಯಮಾಪನವನ್ನ 2017ರಲ್ಲಿ ಮಾಡಲಾಗಿರುತ್ತದೆ. ಸೊ ಹಾಗಿದ್ರೆ ಈ ಒಂದು ಮೌಲ್ಯಮಾಪನವನ್ನ ಯಾವ ಶಾಲೆಗಳಲ್ಲಿ ಮಾಡ್ತಾರೆ ಅಂದ್ರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಗವರ್ನಮೆಂಟ್ ಏಡೆಡ್ ಸ್ಕೂಲ್ಸ್ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಪ್ರೈವೇಟ್ ಅನ್ಏಡೆಡ್ ಅಥವಾ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲೂ ಕೂಡ ಮಾಡ್ತಾರೆ. ಹಾಗಿದ್ರೆ ಕ್ಲಾಸ್ 3 ಮತ್ತೆ ಕ್ಲಾಸ್ 5 ಅಲ್ಲಿ ಏನನ್ನ ಚೆಕ್ ಮಾಡ್ತಾರೆ ಅಂದ್ರೆ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್ ಮತ್ತೆ EVS ಅಂದ್ರೆ ಅವರ ಭಾಷೆ, ಗಣಿತ ಸಾಮರ್ಥ್ಯ ಮತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮೌಲ್ಯಮಾಪನಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಕ್ಲಾಸ್ 8ಕ್ಕೆ ಸಂಬಂಧಪಟ್ಟಂತೆ ಏನನ್ನ ಚೆಕ್ ಮಾಡ್ತಾರೆ ಅಂದ್ರೆ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸಸ್ ಅವರ ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಅವ್ರನ್ನ ಪರೀಕ್ಷೆ ಮಾಡಲಾಗುತ್ತೆ. ಅದೇ ಕ್ಲಾಸ್ 10 ವಿದ್ಯಾರ್ಥಿಗಳನ್ನ ಏನಕ್ಕೆ ಚೆಕ್ ಮಾಡ್ತಾರೆ ಅಂದ್ರೆ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತೆ ಇಂಗ್ಲಿಷ್ ಅವರ ಭಾಷೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್ ಭಾಷೆಯನ್ನ ಎಷ್ಟು ಅವರು ಕಲ್ತಿದ್ದಾರೆ ಅನ್ನೋದನ್ನ 10ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಮೌಲ್ಯಮಾಪನ ಮಾಡ್ತಾರೆ. ಸೊ ಈ ಒಂದು ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಪ್ರಮುಖ ಉದ್ದೇಶ ಏನು ಅಂದ್ರೆ ಇದರಲ್ಲಿ ಏನಾದ್ರೂ ಲೋಪದೋಷಗಳಿದ್ದಾರೆ ಅಂದ್ರೆ ಈ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದ್ರೂ ತೊಂದರೆಗಳಿದ್ದಾರೆ, ಸೊ ಅದಕ್ಕೆ ರೆಮಿಡಿಯಲ್ ಆಕ್ಷನ್ಸ್ ಅಥವಾ ಪರಿಹಾರ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ, ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಈ ಒಂದು ಸರ್ವೆಯನ್ನ ಮಾಡ್ತಾರೆ. ಸೊ ಈ ಒಂದು ಸರ್ವೆಯ ಮುಖಾಂತರ ಅಥವಾ ಈ ಒಂದು ರೆಮಿಡಿಯಲ್ ಆಕ್ಷನ್ಸ್ ನ ತೆಗೆದುಕೊಳ್ಳುವುದರ ಮುಖಾಂತರ ಎಲ್ಲ ಸ್ಟೇಟ್ ಮತ್ತೆ UT ಗವರ್ಮೆಂಟ್ಸ್ ನ ಅವರು ಸಪೋರ್ಟ್ ಮಾಡ್ತಾರೆ. ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಟು ಇಂಪ್ರೂವ್ ಲರ್ನಿಂಗ್ ಲೆವೆಲ್ಸ್ ಅಂದ್ರೆ ಆ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಕಲಿಕಾ ಮಟ್ಟವನ್ನ ಸುಧಾರಿಸಲು ಸಹಾಯ ಮಾಡ್ತಾರೆ. ಸೊ ದಿಸ್ ಈಸ್ ಬೇಸ್ಡ್ ಆನ್ ದ ಡೇಟಾ ಆಫ್ 2021. ಸೊ 2021ರ ಡೇಟಾದ ಪ್ರಕಾರ ಕಲಿಕಾ ಮಟ್ಟವನ್ನ ಸುಧಾರಿಸಲಿಕ್ಕೆ ಇದು ಸಹಾಯ ಆಗುತ್ತೆ. ಅದಾದ್ಮೇಲೆ ಈ ಒಂದು ಸರ್ವೆಯನ್ನ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥ ಒಂದು ಕಾಂಪೊನೆಂಟ್ ಯಾವುದು ಅಂದ್ರೆ CBSE ವತಿಯಿಂದ ಈ ಒಂದು ಸಮೀಕ್ಷೆಯನ್ನ ರಾಷ್ಟ್ರವ್ಯಾಪಿ ನಡೆಸಲಾಗುತ್ತದೆ. ಅಂಡ್ ಸರ್ವೆ ವಾಸ್ ಮ್ಯಾನೇಜ್ ಥ್ರೂ ದಿ ಟೆಕ್ನಾಲಜಿ ಅಂದ್ರೆ ಒಂದು ತಂತ್ರಜ್ಞಾನದ ಮುಖಾಂತರ ಈ ಒಂದು ಸಮೀಕ್ಷೆಯನ್ನ ಮ್ಯಾನೇಜ್ ಮಾಡಿರ್ತಾರೆ. ಆ ಒಂದು ಟೆಕ್ನಾಲಜಿಯನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಥವಾ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ವತಿಯಿಂದ ಈ ಸಮೀಕ್ಷೆಯಲ್ಲಿ ಬಳಸಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್
ಒಲಿಂಪಿಕ್ ವ್ಯಾಲ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ ಮೌಲ್ಯಗಳ ಶಿಕ್ಷಣ ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ರೀತಿಯ ಒಲಿಂಪಿಕ್ ವ್ಯಾಲ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್ ನ ಲಾಂಚ್ ಮಾಡಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಒಡಿಶಾ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ಒಲಿಂಪಿಕ್ ವ್ಯಾಲ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್ ನ ಯಾರ ಜಾಯಿಂಟ್ ಅಸೋಸಿಯೇಷನ್ ಅಲ್ಲಿ ಮಾಡ್ಲಾಗ್ತಾ ಇದೆ? ಪ್ರಮುಖವಾಗಿ as I told you before, ಇದನ್ನ ಒಡಿಶಾದಲ್ಲಿ ಮಾಡ್ಲಾಗ್ತಾ ಇದೆ. ಸೊ ಈ ಒಂದು ಪ್ರೋಗ್ರಾಮ್ ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಅಂಡ್ ಮಾಸ್ ಎಜುಕೇಶನ್ ಒಡಿಶಾ, ಒಡಿಶಾದ ಶಾಲಾ ಮತ್ತು ಸಾಮೂಹಿಕ ಶಿಕ್ಷಣ ಇಲಾಖೆ ಮತ್ತೆ ಅಭಿನವ್ ಬಿಂದ್ರಾ ಫೌಂಡೇಶನ್ ಟ್ರಸ್ಟ್ ಏನಿದೆ, ಸೊ ಇವರ ಒಂದು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇದೇ ಒಂದು ಆರ್ಟಿಕಲ್ ಜೊತೆಗೆ ನಾವು IOC ಅಥವಾ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸೆಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆ ಡಿಸ್ಕಸ್ ಮಾಡ್ಬೇಕಂದ್ರೆ ಮುಂದಿನ ಒಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಮೀಟಿಂಗ್ ಏನಿದೆ ಇದು ಭಾರತ ದೇಶದಲ್ಲಿ ನಡೀತಾ ಇದೆ. 2023ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನ ಭಾರತ ದೇಶದ ಮುಂಬೈಯಲ್ಲಿ ನಡೆಯುತ್ತೆ. ಅದರಿಂದ IOC ಬಹಳ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸಮಿತಿ ಅಥವಾ ಸಭೆಯನ್ನ ಅಥವಾ ಅಧಿವೇಶನವನ್ನ ಮುಂಬೈನಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ. ಸೊ ಇದರ ಲಾಸ್ಟ್ ಸೆಷನ್ ಅಂದ್ರೆ ಭಾರತ ದೇಶದಲ್ಲಿ ಈ ರೀತಿಯ ಅಧಿವೇಶನ ಯಾವಾಗ ನಡೆದಿತ್ತು ಅಂದ್ರೆ 1983ರಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು. ನೋಡ್ಬೋದು ಎಷ್ಟು ವರ್ಷಗಳ ಗ್ಯಾಪ್ ಆದ್ಮೇಲೆ ಭಾರತ ದೇಶದಲ್ಲಿ ಈ ಒಂದು ಸಭೆಯನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಂಡಿರ್ತಾರೆ. ಸೊ ಪ್ರೀವಿಯಸ್ ಅಧಿವೇಶನ ಅಂತಕ್ಕಂಥದ್ದು ಚೈನಾದ ಬೀಜಿಂಗ್ ನಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ನೀತಾ ಅಂಬಾನಿ ಇಸ್ ದಿ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ, ಅಂದ್ರೆ ಈ ಒಂದು ಅಧಿವೇಶನದ ಒಂದು ಪ್ರತಿನಿಧಿಯಾಗಿ ನೀತಾ ಅಂಬಾನಿ ಅವರನ್ನ ಭಾರತ ದೇಶದಿಂದ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ IOC ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಲೌಸಾನೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡ್ಬೋದಾಗಿರುತ್ತೆ. ಇದರ ಅಧ್ಯಕ್ಷರು ಥಾಮಸ್ ಬಾಚ್ ಆಗಿರ್ತಾರೆ. ಸೊ ಇದರ ಅಧಿಕೃತ ಭಾಷೆಗಳು ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಂದು ಫ್ರೆಂಚ್ ಮತ್ತು ಇಂಗ್ಲಿಷ್ ಮಾತ್ರ ಇರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 23 ಜೂನ್ 1894 ನಲ್ಲಿ ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ಇದನ್ನ ಫೌಂಡೇಶನ್ ಅಥವಾ ಸ್ಥಾಪನೆಯನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಕರೆಂಟ್ ಅಫೇರ್ಸ್ ಫಾರ್ ದ ಡೇ. So we have come to InFest challenge number 169. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching.